ನಂತರ ಸೋಮಣ್ಣ ಸಾಹೇಬರು, ಶೋಭಕ್ಕನವರು ಯಾರ್ಯಾರು ಸಿಗ್ತಾರೋ ಅವ್ರೆಲ್ಲರೂ ಕೂಡ ಮಾತಾಡಿಸ್ಬೇಕು ಅನ್ನೋಂಥ ಕಾರಣದಿಂದ ನಾನು ಡೆಲ್ಲಿಗೆ ಬಂದಿದ್ದೀನಿ. ಹಂಗಾಗಿ ಪುನಃ ಮುಂದಕ್ಕೆ ಇದನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ತೊಗೊಂಡೋಗ್ಬೇಕು ಅನ್ನೋಂಥ ವಿಚಾರವನ್ನು ಕೂಡ ಚರ್ಚೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯಕ್ಕೆ ಅಂದರೆ ಒಂದು ಸೋಷಲ್ ಮೀಡಿಯಾ ಅಂತೀವಲ್ಲ, ಆ ಸೋಷಲ್ ಮೀಡಿಯಾಗೆ ಇನ್ಚಾರ್ಜ್ ಮಂತ್ರಿಗಳು ಸಿಕ್ಕ್ಯಾರ. ಯಾಕಂದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿಗಳಾದ ನಂತರ ಬೆಳಗ್ಗೆ ಎದ್ದರೆ ಸಾಕು ಅವ್ರ ಮೇಲೆ ಯಾರ್ಯಾರು ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಮಾಡೋದೇನು ಲ್ಯಾಪ್ಟಾಪ್ ಓಪನ್ ಮಾಡ್ಕೊತಾರೆ. ಲ್ಯಾಪ್ಟಾಪ್ ಓಪನ್ ಮಾಡಿಕೊಂಡು ಅವರು ಯಾರ್ಯಾರು ಅವ್ರ ವಿರುದ್ಧವಾಗಿ ವರದಿಗಳನ್ನು ಮಾಡಿದ್ದಾರೆ, ಅವ್ರಿಗೆ ಯಾರ್ಯಾರು ಕಾಮೆಂಟ್ ಮಾಡಿದ್ದಾರೆ ಅದನ್ನು ಲ್ಯಾಪ್ಟಾಪಲ್ಲಿ ತೆಗೆದ ತಕ್ಷಣ ಅವ್ರನ್ನ ಎಲ್ಲಿದ್ದಾರೆ ಅಂತೇಳಿ ಅವ್ರನ್ನ ಕಂಡುಹಿಡಿದು ನಂತರ ಪುನಃ ಪೊಲೀಸರಿಗೆ ಒಪ್ಸೋಂಥ ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿದ್ದಂಥ ಸೋಷಲ್ ಮೀಡಿಯಾ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ನಮ್ಮ ಖರ್ಗೆ ಅವರು ಮಾಡ್ತಾಯಿದ್ದಾರೆ, ಸಣ್ಣ ಖರ್ಗೆ ಅವರು. ಹಂಗಾಗಿ ಇವತ್ತು ಬೆಳಗ್ಗೆ ಎದ್ದರೆ ಸಾಕು ಅವ್ರು ಯಾರನ್ನು ಟೀಕೆ ಮಾಡ್ತಾರೆ. ಇವತ್ತು ಗೃಹ ಮಂತ್ರಿಗಳು, ಸೋಷಲ್ ಮೀಡಿಯಾ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆ ಅವರು ಬೆಳಗ್ಗೆದ್ದರೆ ಸಾಕು RSSನೇ ಟೀಕೆಯನ್ನು ಮಾಡ್ತಾರೆ. ಬೆಳಗ್ಗೆದ್ದರೆ ಸಾಕು RSSನ ಟೀಕೆ ಮಾಡೋದು, ಸೋಷಲ್ ಮೀಡಿಯಾದಲ್ಲಿ ಹ್ಯಾಂಡ್ಲ್ ಮಾಡ್ತಾ ಇರುವಂಥ ಯಾರ್ಯಾರು ಸೋಷಲ್ ಮೀಡಿಯಾದಲ್ಲಿ ಹ್ಯಾಂಡ್ಲ್ ಮಾಡ್ತಾಯಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಕಾಮೆಂಟ್ಗಳು ಮಾಡ್ತಾಯಿದ್ದಾರೆ ಅಂದೇಳಿ ಅವ್ರನ್ನೆಲ್ಲರೂ ಕೂಡ ಪೊಲೀಸರನ್ನ ಕಳಿಸಿ ಅವ್ರನ್ನ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡ್ತಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ಇವತ್ತು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕೂಡ ಆ ಭಾಗದಲ್ಲಿ ಒಬ್ಬ ವ್ಯಕ್ತಿನ ಇವತ್ತು ಅರೆಸ್ಟ್ ಮಾಡಿಸೋಂಥ ಕೆಲಸ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಬಹುಶಃ ಅವ್ರಿಗೆ ಯೋಗ್ಯತೆಗೆ ಮೀರಿ, ಅವರ ಅರ್ಹತೆಗೆ ಮೀರಿ ಇವತ್ತು ಗೃಹ ಮಂತ್ರಿಗಳಾಗಿ ಇವತ್ತು ಅವರು ಹುದ್ದೆನ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಇವತ್ತು ವಯಸ್ಸಿಗೆ ಮತ್ತು ಅವರ ಅರ್ಹತೆ ಮೀರಿಯನ್ನು ಕೂಡ ಇವತ್ತು ಗೃಹ ಮಂತ್ರಿಗಳು ಕೊಟ್ಟಾರಂದ್ರಿಗಿನ ಅದನ್ನು ಸದುಪಯೋಗ ಮಾಡ್ಕೊಳ್ಳೋಂಥ ಕೆಲಸ ಇವತ್ತು ಗೃಹ ಮಂತ್ರಿಗಳು ಮಾಡಬೇಕಾಗಿದೆ. ಅದನ್ನು ಸದುಪಯೋಗವನ್ನು ಮಾಡಿಕೊಳ್ಳಾರ್ದಂತೆ ಇವತ್ತು ಎಲ್ಲವನ್ನು ಕೂಡ ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅದೆಲ್ಲವನ್ನು ಕೂಡ ನೋಡಿ ಅವ್ರನ್ನ ಯಾವ ರೀತಿಯಲ್ಲಿ ತೊಂದರೆ ಕೊಡಬೇಕನ್ನೋಂಥ ವಿಚಾರದಲ್ಲಿ ಕುಂತು ಅವ್ರು ಕೇವಲ ಈ ರಾಜ್ಯದ ಗೃಹ ಮಂತ್ರಿಗಳೆಲ್ಲ ಸೋಷಲ್ ಮೀಡಿಯಾ ಮಂತ್ರಿಗಳಾಗಿ ಇವತ್ತು ಇನ್ಚಾರ್ಜ್ ಮಂತ್ರಿಗಳಾಗಿ ಕುಂತಿದ್ದಾರೆ. ಇವತ್ತು ನಾನು ಕೇಳ್ತೀನಿ, ಇವತ್ತು ನೀವು ಗೃಹ ಮಂತ್ರಿಗಳಾದ ಮೇಲೆ ಎದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಯಿತು? ಇವತ್ತು ತಾವು ಮೈಸೂರಲ್ಲಿ ಡ್ರಗ್ ಫ್ಯಾಕ್ಟ್ರಿ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ಬೇಕಿಲ್ಲ. ಏನಂದರೆ ನಿಮ್ಮ ಉದ್ದೇಶನೇ ಬೇರೆ ಆಗಿದ್ದಂಥ ಟೈಮಲ್ಲಿ ಅದನ್ನು ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ತಾವು ಗಮನದಲ್ಲಿ ಇಟ್ಕೊಂಡಿಲ್ಲ. ಜೊತೆಲಿ ನೀವು ನೋಡಿದಂಥ ಟೈಮಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಯೋತ್ಪಾದಕರ ಬಗ್ಗೆ, ಟೆರರಿಸ್ಟ್ಗಳ ಬಗ್ಗೆ ನೀವೇನು ಆ್ಯಕ್ಟಿವಿಟೀಷನ್ ಏನು ನಡೀತಾವೋ ಅದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕಾಯ್ತು. ಅದ್ರ ಬಗ್ಗೆ ಕೂಡ ಏನು ನಿಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಕರೆದು ನೀವು ಮಾತಾಡಬೇಕಾಯಿತು. ಟೆರರಿಸಮ್ ಆ್ಯಕ್ಟಿವಿಟೀಸ್ ಏನೇನು ಆಗ್ತಾಯಿದೆ, ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ ಅನ್ನೋಂಥ ವಿಚಾರದ ಬಗ್ಗೆ ಅದ್ರ ಬಗ್ಗೆ ಕೂಡ ಗಮನ ಹರಿಸೋಂಥ ಕೆಲಸ ಆಗಲಿಲ್ಲ. ಇವತ್ತು ವಿಜಾಪುರದಲ್ಲಿ ಕೂಡ ಬ್ಯಾಂಕ್ ದರೋಡೆ ಆಯಿತು, ಅದ್ರ ಬಗ್ಗೆ ಕೂಡ ತಾವು ಗಮನ ಹರಿಸೋಂಥ ಕೆಲಸ ಆಗಲಿಲ್ಲ. ಇವತ್ತು ಇತ್ತೀಚೆಗೆ ಬೆಂಗಳೂರಲ್ಲಿ ಪುಡಿ ರೌಡಿಗಳು ಹೆಂಗಾಗಿದ್ದಾರೆ ಅಂತ ಹೇಳಿದ್ರಿಗಿನ ಸಾಕಷ್ಟು ಪುಡಿ ರೌಡಿಗಳೆಲ್ಲರೂ ಕೂಡ ಸೇರಿ ಇವತ್ತು ಯಾವನೋ ಬರ್ತ್ಡೇಗಳು ಮಾಡ್ಕೊತಾ ಇದ್ದಾರೆ ಅಂದ್ರಿಗಿನ ಅವರು ತಲವಾರುಗಳು ಇಟ್ಕೊಂಡು ಕೇಕನ್ನು ಕಟ್ ಮಾಡೋಂಥದ್ದು ಸ್ಥಿತಿಗೆ ಇವತ್ತೆಲ್ಲ ಪುಡಿ ರೌಡಿಗಳು ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ, ನೀವು ಗೃಹ ಮಂತ್ರಿಗಳಾದ ನಂತರ ಎಲ್ಲರೂ ಕೂಡ ಎದ್ದು ನಿಲ್ಲಂಥ ಕೆಲಸ ಆಗಿದೆ. ಇವತ್ತು ಲವ್ ಜಿಹಾದ್ ಬಗ್ಗೆ ಏನಾಗಿದೆ, ಇದ್ರ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಏನೇನಾಗ್ತಾಯಿದೆ ಅದರ ಬಗ್ಗೆ ಕೂಡ ಯಾವುದೇ ರೀತಿಯಲ್ಲಿ ಕೂಡ ತಾವು ಗಮನ ಹರಿಸೋಂಥ ಕೆಲಸ ಮಾಡ್ತಾಯಿಲ್ಲ. ಹಂಗಾಗಿ ಇವತ್ತು ತಮಗೆ ಗೃಹ ಸಚಿವರಾಗಿ ಇವತ್ತು ಪ್ರಮಾಣವಚನ ಸ್ವೀಕಾರ ಮಾಡಿರ್ಬೋದು, ಮಂತ್ರಿಗಳಾಗಿ ಗೃಹ ಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿರ್ಬೋದು. ಆದರೆ ಸೋಷಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳು ನೋಡೋದನ್ನು ಬಿಟ್ಟು ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳಾಗಿ ತಾವು ಏನು ಮಾಡಬೇಕು ಅನ್ನೋಂಥದ್ದು ಕೂಡ ಗಮನ ಹರಿಸೋಂಥ ಕೆಲಸ ಮಾಡಬೇಕು. ಇತ್ತೀಚೆಗೆ ನಿಮ್ಮ ಸರ್ಕಾರ ಬಂದ ನಂತರ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಹೆಗ್ಗಿಲ್ಲಾರ್ದಂಥ ನಡೀತಾ ಇದೆ. ಇವತ್ತು ರೌಡಿಸಮ್ ಅನ್ನೋಂಥದ್ದು ಕೂಡ ಹೆಗ್ಗಿಲ್ಲಾರ್ದಂಥ ನಡೀತಾ ಇದೆ. ಇವತ್ತೆಲ್ಲ ಪುಡಿ ರೌಡಿಗಳೆಲ್ಲರೂ ಕೂಡ ಬೀದಿಗೆ ಬಂದು ಭಾಳಷ್ಟು ದೌರ್ಜನ್ಯಗಳು, ದಬ್ಬಾಳಿಕೆಗಳನ್ನು ಮಾಡ್ತಾಯಿದ್ದಾರೆ. ಸಾಕಷ್ಟು ಇವತ್ತು ಗಾಂಜಾ ಇವತ್ತೆಲ್ಲ ಕೂಡ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಕೂಡ ತುಂಬ ಆಗ್ತಾರೆ. ಅದ್ರ ಬಗ್ಗೆ ಗಮನ ಕೊಡಿಸೋಂಥ ಕೆಲಸ ಆಗಬೇಕು. ನೀವು ಸೋಷಲ್ ಮೀಡಿಯಾ ಮಂತ್ರಿಗಳಾಗಿ ಇವತ್ತು ಈ ರೀತಿ ಯಾರನ್ನೋ ನಿಮ್ಮ ಕಾಮೆಂಟ್ ಮಾಡಿದಂಥವ್ರನ್ನ ಅವ್ರನ್ನ ಐಡೆಂಟಿಫಿಕೇಷನ್ ಮಾಡೋದು, ನಂತರ ಅವ್ರು ಅರೆಸ್ಟ್ ಮಾಡಿಸೋಂಥ ಕೆಲಸ ಆಗಬಾರ್ದು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ.